ಇವತ್ತು ಈ ವಿಡಿಯೋದಲ್ಲಿ ನಿಮಗೆ PF ನ ಅಡ್ವಾನ್ಸ್ ಹೆಂಗೆ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲು ನೀವು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನು ಬರುತ್ತೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಈ ಪೇಜ್ಗೆ ಬರ್ತೀರಾ. ಆವಾಗ ನೀವು ಜಸ್ಟ್ ಶೇರ್ ಅಂತ ಕ್ಲಿಕ್ ಮಾಡಬೇಕು. ಮಾಡಿದ್ರೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಒಂದು ಸ್ವಲ್ಪ ಸ್ಲೋ ಇರುತ್ತೆ. ಆವಾಗ ನೀವು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ, ಮುಂಚೆ ಈ ಕ್ರೋಮ್ ಬ್ರೌಸರ್ ಅಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ಈ ಡೆಸ್ಕ್ಟಾಪ್ ಮೋಡ್ ಅಂತ ಇರುತ್ತೆ ಫ್ರೆಂಡ್ಸ್, ಅದನ್ನ ಟಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಕ್ಕಂದ್ರೆ ಝೂಮ್ ಆಪ್ಷನ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಅಂಡ್ ಇನ್ನೊಂದು ಏನಂದ್ರೆ ಪಾಸ್ಬುಕ್ ನೀಟಾಗಿ ಫೋಟೋ ಹೊಡೆದು ಇಟ್ಕೊಳ್ಳಿ ಫ್ರೆಂಡ್ಸ್. 100 ಇಂದ 500 KB ತನಕ ಇರಬೇಕು ಫ್ರೆಂಡ್ಸ್. ಆಮೇಲೆ ಝೂಮ್ ಇನ್ ಝೂಮ್ ಔಟ್ ನಿಮ್ಗೆ ಹೇಗ್ ಬೇಕಾದ್ರೂ ಅದು ಮಾಡ್ಕೊಳ್ಳೋದು. ಓಕೆ, ಒಂದು ಸ್ವಲ್ಪ ಸ್ಲೋ ಆಗುತ್ತೆ. ಈ ತರ ಅಲರ್ಟ್ ಅಂತ ಬರುತ್ತೆ. ಓಕೆ ಏನಾದ್ರು ಮಾಡಿ, ಕ್ಯಾನ್ಸಲ್ ಏನಾದ್ರು ಮಾಡಿ. ನೆಕ್ಸ್ಟ್ ನಿಮ್ಮ UAN ನಂಬರ್ ಅಂಡ್ ಪಾಸ್ವರ್ಡ್ ಅನ್ನು ಟೈಪ್ ಮಾಡಿ. ಅದಾದ್ಮೇಲೆ ಈ ತರ ಕ್ಯಾಪ್ಚಾ ಕೋಡ್ ಅನ್ನು ಬರುತ್ತೆ. ಈ ಕ್ಯಾಪ್ಚಾನು ಫಿಲ್ ಮಾಡಿ. ಅಟ್ಲೀಸ್ಟ್ ನಿಮಗೆ ಕ್ಯಾಪ್ಚಾ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಬೇರೆ ಕ್ಯಾಪ್ಚಾ ಬರುತ್ತೆ, ಅದನ್ನ ಟೈಪ್ ಮಾಡಿ ಸೈನ್ ಇನ್ ಮಾಡಿ. ಒಂದು ಸ್ವಲ್ಪ ಲೇಟ್ ಆಗಿ ಓಪನ್ ಆಗುತ್ತೆ, ಜಸ್ಟ್ ವೇಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಲಾಸ್ಟ್ ನಂಬರ್ಗೆ OTP ಬಂದಿರುತ್ತೆ. ಆ OTP ಅನ್ನು ಎಂಟರ್ ಮಾಡಿ. ನೋಡಿ ಫ್ರೆಂಡ್ಸ್, OTP ಅನ್ನು ಟೈಪ್ ಮಾಡಿದೆ. ಇವಾಗ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ವೆಬ್ಸೈಟ್ ಒಂದು ಸ್ವಲ್ಪ ಸ್ಲೋ ಇರುತ್ತೆ. ಗೌರ್ಮೆಂಟ್ ಸ್ವಲ್ಪ ಸ್ಲೋ ಇರುತ್ತೆ. ಇಂಟರ್ನೆಟ್ ಸ್ಪೀಡ್ ಆಗಿರ್ಬೇಕು. ನೋಡಿ ಫ್ರೆಂಡ್ಸ್, ನನ್ನ ಪಾಸ್ವರ್ಡ್ ಎಕ್ಸ್ಪೈರ್ಡ್ ಆಗಿದೆ. ಈ ಮಂತ್ಲಿ ಪಾಸ್ವರ್ಡ್ ಅನ್ನು ಚೇಂಜ್ ಮಾಡಬೇಕು ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ. ಫಸ್ಟ್ ಹಳೆ ಪಾಸ್ವರ್ಡ್ ಅನ್ನು ಟೈಪ್ ಮಾಡಿ ಫ್ರೆಂಡ್ಸ್. ಆವಾಗ ನಿಮ್ಗೆ ಹೊಸದು ಏನು ಬೇಕಾದರೂ ಪಾಸ್ವರ್ಡ್ ಟೈಪ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಏನು ಪಾಸ್ವರ್ಡ್ ಹೊಸದು ಹಾಕೊಂಡೆ. ಈ ಟಿಕ್ ಮಾಡಿ ಗೆಟ್ ಆಧಾರ್ OTP ಅಂತ ಕೊಡಿ ಫ್ರೆಂಡ್ಸ್. ಆಮೇಲೆ ರಿಶೋರ್ ಟು ಚೇಂಜ್ ಪಾಸ್ವರ್ಡ್ ಅಂತ ಇರುತ್ತೆ, ಅದನ್ನ ಓಕೆ ಅನ್ನು ಕೊಡಿ. ಸ್ವಲ್ಪ ಟೈಮ್ ಆಗುತ್ತೆ ಫ್ರೆಂಡ್ಸ್, ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವೇ ಮನೆಯಲ್ಲ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಲೋಡಿಂಗ್ ಆಯ್ತೈತೆ. ನೋಡಿ ಫ್ರೆಂಡ್ಸ್, OTP ಬಂದಾಯ್ತು. ಇಲ್ಲಿ ಆಧಾರ್ ಅನ್ನು OTP, ನಿಮ್ಮ ಆಧಾರ್ ನಂಬರ್ OTP ಬಂದಿರುತ್ತೆ ಫ್ರೆಂಡ್ಸ್. ಆ OTP ಅನ್ನು ಇದು ಟೈಪ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದಾದ್ಮೇಲೆ ಚೇಂಜ್ ಪಾಸ್ವರ್ಡ್ ಅಂತ ಓಕೆ ಕೊಡಿ ಫ್ರೆಂಡ್ಸ್. ಇದು ಲೋಡಿಂಗ್ ಆಯ್ತದೆ. ಮೆಸೇಜ್ ಗೊತ್ತು, ಪಾಸ್ವರ್ಡ್ ಚೇಂಜ್ ಮಾಡಿದಾರೆ ಅಂತ ಮೆಸೇಜ್ ಬಂದಿರುತ್ತೆ ಫ್ರೆಂಡ್ಸ್ EPO ಫೋನ್. ನೋಡಿ ಫ್ರೆಂಡ್, ಪಾಸ್ವರ್ಡ್ ಹ್ಯಾಸ್ ಬೀನ್ ಚೇಂಜ್ ಸಕ್ಸಸ್ಫುಲಿ, ಕೈಂಡ್ಲಿ ಲಾಗಿನ್ ವಿತ್ ನ್ಯೂ ಪಾಸ್ವರ್ಡ್ ಅಂತ ಬರಬೇಕು. ಪಾಸ್ವರ್ಡ್ ಚೇಂಜ್ ಆಗಿದೆ, ಹೊಸ ಪಾಸ್ವರ್ಡ್ ಇಂದ ಲಾಗಿನ್ ಮಾಡಿ ಅಂತ ಇಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೇಮ್ ಓಕೆ ಕೊಡಿ ಫ್ರೆಂಡ್ಸ್. ಇಲ್ಲಿ ನಿಮ್ಮ UAN ನಂಬರ್ ಹಾಕಿ ಫ್ರೆಂಡ್ಸ್. ಇಲ್ಲಿ ಹೊಸದಾಗಿ ಪಾಸ್ವರ್ಡ್ ಇಟ್ಟಿದ್ದಾರಲ್ಲ, ಪಾಸ್ವರ್ಡ್ ಹಾಕಿ ಫ್ರೆಂಡ್ಸ್. ಆಮೇಲೆ ಈ ಕ್ಯಾಪ್ಚಾ ಕೋಡ್ ಅನ್ನು ಹಾಕಿ ಫ್ರೆಂಡ್ಸ್. ಅಟ್ಲೀಸ್ಟ್ ನಿಮಗೆ ಕ್ಯಾಪ್ಚಾ ಕೋಡ್ ಗೊತ್ತಾಗಿದೆ ಅಂದ್ರೆ ಇಲ್ಲಿ ರಿಫ್ರೆಶ್ ಅಂತ ಆಪ್ಷನ್ ಇದೆ ಫ್ರೆಂಡ್ಸ್, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಇದು. ನೋಡಿ ಫ್ರೆಂಡ್ಸ್, ಬೇರೆ ಹೊಸದು ಬಂದಿರುತ್ತೆ ಫ್ರೆಂಡ್ಸ್, ಅದನ್ನ ಟೈಪ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಟೈಪ್ ಮಾಡಿದೆ ಫ್ರೆಂಡ್ಸ್, ಸೈನ್ ಇನ್ ಅಂತ ಕೊಟ್ಟೆ. ಒಂದು OTP ಬಂದಿರುತ್ತೆ ಫ್ರೆಂಡ್ಸ್. OTP ಅನ್ನು ಹಾಕಿ ಫ್ರೆಂಡ್ಸ್. 630590 630590 ಹಾಕಿ ಸಬ್ಮಿಟ್ ಅನ್ನು ಕೊಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಹೆಸರು, ನಿಮ್ಮ UAN ನಂಬರ್, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್ ಎಲ್ಲ ಬಂದಿರುತ್ತೆ ಫ್ರೆಂಡ್ಸ್. ಇವಾಗ ನೀವು ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಿಮ್ಗೆ ಕಾಣಿಸಲ್ಲ ಒಂದು ಸ್ವಲ್ಪ, ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಲ್ಲಿ ಕೊಡಿ ಫ್ರೆಂಡ್ಸ್. ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಲ್ಲಿ ಕ್ಲೇಮ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ಇದು ಫಸ್ಟ್ ಒನ್. ಇದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್, ಲೋಡಿಂಗ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ತರ ನಿಮಗೆ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ಫ್ರೆಂಡ್ಸ್. ಆಮೇಲೆ ಲಾಸ್ಟ್ ಕಾಂಟ್ಯಾಕ್ಟ್ ಬಂದಿರುತ್ತೆ ಫ್ರೆಂಡ್ಸ್. ಇಲ್ಲಿ ಅಕೌಂಟ್ ನಂಬರ್ ಅನ್ನು ಕೇಳುತ್ತೆ ಫ್ರೆಂಡ್ಸ್, ಆ ಅಕೌಂಟ್ ನಂಬರ್ ಅನ್ನು ಹಾಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಕೌಂಟ್ ನಂಬರ್ ಅನ್ನು ಹಾಕ್ತೆ. ಇವಾಗ ವೆರಿಫೈ ಅನ್ನು ಮಾಡಿ ಫ್ರೆಂಡ್ಸ್. ಸ್ವಲ್ಪ ಲೋಡಿಂಗ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸರ್ಟಿಫಿಕೇಟ್ ಆಫ್ ಅಂಡರ್ಟೇಕಿಂಗ್ ಅಂತ ಬಂದಿರುತ್ತೆ. ಇದನ್ನ ಓಕೆ ಅನ್ನು ಎಸ್ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಇವಾಗ ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲಾಸ್ ಅಂತ ಮಾಡಿ ಲೋಡಿಂಗ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ತರ ಒಂದು ಫಾರ್ಮ್ ಒಂದು ಬಂದಿರುತ್ತೆ. ಐ ವಾಂಟ್, ಇಲ್ಲಿ ಕೆಳಗಡೆ ನೋಡಿದ್ರೆ ಫ್ರೆಂಡ್ಸ್ ಐ ವಾಂಟ್ ಟು ಅಪ್ಲೈ ಫಾರ್ ಎಂದಿರುತ್ತೆ. ಇದನ್ನು ಕ್ಲಿಕ್ ಮಾಡಿ ಮಾಡಾದ್ಮೇಲೆ ಇಲ್ಲಿ ಒಂದು 4 ಆಪ್ಷನ್ ಇರುತ್ತೆ ಫ್ರೆಂಡ್ಸ್. ಪಿ ಎಫ್, ಓನ್ಲಿ ಪಿ ಎಫ್ ವಿಡ್ರಾಲ್, ಇನ್ನೊಂದು ಓನ್ಲಿ ಪೆನ್ಷನ್ ವಿಡ್ರಾಲ್, ಇನ್ನೊಂದು ಸ್ಕೀಮ್ ಸರ್ಟಿಫಿಕೇಟ್, ಇನ್ನೊಂದು ಪಿ ಎಫ್ ಅಡ್ವಾನ್ಸ್ ಅನ್ನು ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದರಲ್ಲಿ 4 ಆಪ್ಷನ್ ಇರುತ್ತೆ. ಒಂದು ಪಿ ಎಫ್ ವಿಡ್ರಾಲ್, ಇನ್ನೊಂದು ಪೆನ್ಷನ್ ವಿಡ್ರಾಲ್, ಇನ್ನೊಂದು ಸ್ಕೀಮ್ ಸರ್ಟಿಫಿಕೇಟ್, ಇನ್ನೊಂದು ಪಿ ಎಫ್ ಅಡ್ವಾನ್ಸ್ ಅಂತ. ನೋಡಿ ಫ್ರೆಂಡ್ಸ್, ಕೆಲಸ ಬಿಟ್ಟು ಡೇಟಾ ವೆಬ್ಸೈಟ್ ಹಾಕ್ಸಿದಾರ ಅಂದರೆ ಫುಲ್ ಕ್ಲೇಮ್ ಮಾಡಿಸ್ಬೋದು ಫ್ರೆಂಡ್ಸ್. ಅದಕ್ಕೆ ನೀವು ಓನ್ಲಿ ಪಿ ಎಫ್ ಮತ್ತು ಓನ್ಲಿ ಪೆನ್ಷನನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡಿ ಫ್ರೆಂಡ್ಸ್. ಫುಲ್ ಕ್ಲೇಮ್ ಮಾಡಬೇಕಂದ್ರೆ ಓನ್ಲಿ ಪಿ ಎಫ್ ಒಂದ್ಸಲ ಅಪ್ಲೈ ಮಾಡಿ ಫ್ರೆಂಡ್ಸ್, ಇನ್ನೊಂದು ಸಲ ಓನ್ಲಿ ಪೆನ್ಷನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಒಂದೇ ಸಲ ಎರಡು ತಗೊಳ್ಳಲ್ಲ ಫ್ರೆಂಡ್ಸ್, ಅದನ್ನ ಫುಲ್ ಕ್ಲೇಮ್ ಅಂತೀವಿ ಫ್ರೆಂಡ್ಸ್. ನೀವು ಇನ್ನೂ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಅಡ್ವಾನ್ಸ್ ಬೇಕು, ಎಮರ್ಜೆನ್ಸಿ ಬೇಕು ಅಂದರೆ ಮಾತ್ರ ಪಿ ಎಫ್ ಅಡ್ವಾನ್ಸ್ ಅನ್ನು ಕ್ಲೇಮ್ ಮಾಡಿ. ಅವಾಗ ಇಲ್ಲಿ ಫ್ರೆಂಡ್ಸ್ ಸೆಲೆಕ್ಟ್ ಸರ್ವಿಸ್ ಅಂತ ಬಂದಿರುತ್ತೆ. ಸೆಲೆಕ್ಟ್ ಸರ್ವಿಸ್ ಅಂತ ಬಂದಿರುತ್ತೆ. ನೀವು ಅದನ್ನ ಸರ್ವಿಸ್ ಅಂತ ನಿಮ್ದು ಕಾಂಟ್ರಾಕ್ಟ್ ಅನ್ನು ಸೆಲೆಕ್ಟ್ ಮಾಡಿ. ಯಾವ ಕಾಂಟ್ರಾಕ್ಟ್ ಇಂದ ತೆಗಿಬೇಕಾದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಅದಾದ್ಮೇಲೆ ಪರ್ಪಸ್ ಅಂತ ಬಂದಿರುತ್ತೆ, ಯಾವ ಉದ್ದೇಶಕ್ಕೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಬಂದಿರುತ್ತೆ ಫ್ರೆಂಡ್ಸ್. ಅವಾಗ ನೀವು ಇಲ್ಲಿ ಇಷ್ಟೊಂದು ಸುಮಾರು ಆಪ್ಷನ್ ಬಂದಿರುತ್ತೆ ಫ್ರೆಂಡ್ಸ್. ಇದೆಲ್ಲ ಯಾವುದು ಹಾಕ್ಬೇಡಿ ಫ್ರೆಂಡ್ಸ್. ಜಸ್ಟ್ ಇಲ್ಲಿ ಇಲ್ಲೇಸ್ ಅಂತ ಬಂದಿರುತ್ತೆ ಫ್ರೆಂಡ್ಸ್, ಅದು ಮಾತ್ರ ಹಾಕಿ ಫ್ರೆಂಡ್ಸ್. ಹಾಕಾದ್ಮೇಲೆ ಇಲ್ಲಿ ಅಮೌಂಟ್ ಕೇಳುತ್ತೆ ಫ್ರೆಂಡ್ಸ್, ಅಮೌಂಟ್ ಹಾಕಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ ಫ್ರೆಂಡ್ಸ್. ಅದು ಅವರೇ ನೀವು ಹಾಕಿದಷ್ಟು ಬರಲ್ಲ ಫ್ರೆಂಡ್ಸ್, ಅದೊಂದು ಕ್ಯಾಲ್ಕುಲೇಷನ್ ಇರುತ್ತೆ ಫ್ರೆಂಡ್. ಆ ಕ್ಯಾಲ್ಕುಲೇಷನ್ ಮುಖಾಂತರ ಪಿ ಎಫ್ ಅವ್ರು ಹಾಕೋದು. ಇಲ್ಲಿ ಎಂಪ್ಲಾಯ್ ಅಡ್ರೆಸ್ ಅಂತ ಇರುತ್ತೆ ಫ್ರೆಂಡ್ಸ್, ಇಲ್ಲಿ ಟೈಪ್ ಮಾಡಿ ಫ್ರೆಂಡ್ಸ್. ನಿಮ್ಮ ಡೋರ್ ನಂಬರು, ಇಲ್ಲಿ ಸ್ಟೇಟು, ಇಲ್ಲಿ ಯಾವ ರಾಜ್ಯ ಅಂತ ಸೆಲೆಕ್ಟ್ ಮಾಡಿ. ದೆನ್ ಡಿಸ್ಟಿಕ್ ಅನ್ನು ಹಾಕಿ, ನೀವು ಯಾವ ಡಿಸ್ಟಿಕ್ ಅಂತ ಹಾಕಿ. ಅದಾದ್ಮೇಲೆ ಸಿಟಿಯನ್ನು ಹಾಕಿ, ಪಿನ್ ಕೋಡ್ ಹಾಕಿ. ಆ್ಯಂಡ್ ಇಲ್ಲಿ ಒಂದು ಕ್ಯಾನ್ಸಲ್ ಚೆಕ್ ಆರ್ ಪಾಸ್ಬುಕ್ ಹಾಕಬೇಕು ಫ್ರೆಂಡ್ಸ್. ಅದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ನೀಟಾಗಿ ಕಾಣಬೇಕು ಫ್ರೆಂಡ್ಸ್. ಅಪ್ಲೋಡ್ ಮಾಡಬೇಕಂದ್ರೆ ಫ್ರೆಂಡ್ಸ್ ಫೋಟೋ ಹೊಡ್ಕೊಂಡು ನೀಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಅದಾದ್ಮೇಲೆ ಇಲ್ಲಿ ಫೋಟೋಸ್ ಆಪ್ಷನ್ ಬಂದಿರುತ್ತೆ ಫ್ರೆಂಡ್ಸ್, ಇದನ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಅದಾದ್ಮೇಲೆ ಒಂದು ಲಾಸ್ಟ್ ಕೆಲಸ ಏನಂದ್ರೆ ಫ್ರೆಂಡ್ಸ್, ಇಲ್ಲಿ ಒಂದು ಚೆಕ್ ಬಾಕ್ಸ್ ಬಂದಿರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಈ OTP ಅಂತ ಬಂದಿರುತ್ತೆ. ಗೆಟ್ OTP ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂದು ತಗೋತಾ ಇಲ್ಲ ಫ್ರೆಂಡ್ಸ್, ಏನಕ್ಕೆ ಅಂದ್ರೆ ನಾ ಇಲ್ಲಿ ಪಿನ್ ಕೋಡ್ಸ್ ಹಾಕಿಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾನು ಅಪ್ಲೋಡ್ ಮಾಡಿಲ್ಲ. ನಾನು ಆಕ್ಚುಲಿ ಅಪ್ಲೈ ಮಾಡ್ತಾ ಇಲ್ಲ ಫ್ರೆಂಡ್ಸ್, ನಂದು ಆಲ್ರೆಡಿ ಇದೆ. ಇನ್ನೊಂದು ಏನಂದ್ರೆ ಫೋಟೋ 100 KB ಮೇಲೆ ಇರಬೇಕು ಫ್ರೆಂಡ್ಸ್. 100 KB ಮೇಲೆ, 100 ಇಂದ 500 KB ತನಕ ಇರಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಗೊತ್ತಾಯಿದೆ. ಅದಾದ್ಮೇಲೆ ಹೇಳ್ದಂಗೆ ಇಲ್ಲಿ ಕ್ಲಿಕ್ ಮಾಡಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. OTP ಬರುತ್ತೆ. ಅದಾದ್ಮೇಲೆ ಸಬ್ಮಿಟ್ ಅಂತ ಇರುತ್ತೆ. ಆ ಸಬ್ಮಿಟ್ ಕೊಟ್ರೆ ನಿಮ್ ಅಡ್ವಾನ್ಸ್ ಅನ್ನು ಬರುತ್ತೆ. ಅಡ್ವಾನ್ಸ್ ನಿಮ್ ದುಡ್ಡು ಒಂದು 10 ದಿನ ಒಳಗಡೆ ಬರುತ್ತೆ ಫ್ರೆಂಡ್ಸ್. ವಾಟ್ಸ್ಆಪ್ ನಂಬರ್